ನಮಸ್ಕಾರ ಸ್ನೇಹಿತರೆ, ನೀವು ಬೇರೆ ಯಾವುದೇ ಗೊಬ್ಬರವನ್ನು ಗಿಡಗಳಿಗೆ ಹಾಕದೇ ಇದ್ರೂ ಪರವಾಗಿಲ್ಲ, ಆದರೆ ಈ ಗೊಬ್ಬರವನ್ನು ಮಾತ್ರ ಹಾಕಲೇಬೇಕು. ಹೂವಿನ ಗಿಡ ಆಗಿರಲಿ ಅಥವಾ ತರಕಾರಿ ಗಿಡ ಆಗಿರಲಿ, ಯಾವುದೇ ಗಿಡ ಆಗಿರಲಿ, ಒಳ್ಳೆಯ ಪೋಷಕಾಂಶಗಳನ್ನು ಒದಗಿಸೋದು, ಕೀಟನಾಶಕವನ್ನು ಬಳಸೋದು ಅನಿವಾರ್ಯ ಅಂತಲೇ ಹೇಳಬಹುದು. ಪೋಷಕಾಂಶಗಳನ್ನು ಗಿಡಗಳಿಗೆ ಒದಗಿಸುವಂತಹ ಗೊಬ್ಬರಗಳಲ್ಲಿ ಸಾಕಷ್ಟು ವಿಧಗಳಿದ್ದಾವೆ. ನಾನು ಈಗಾಗಲೇ ಈ ಬಗ್ಗೆ ಅನೇಕ ವಿಡಿಯೋಗಳನ್ನು ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಹಳ ಪರಿಣಾಮಕಾರಿಯಾಗಿ ಪೋಷಕಾಂಶವನ್ನು ಪೂರೈಸುವಂತಹ ಒಂದು ಫರ್ಟಿಲೈಸರ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಕೇವಲ ಗೊಬ್ಬರ ಅಥವಾ ಫರ್ಟಿಲೈಸರ್ ಮಾತ್ರ ಅಲ್ಲ, ಕೀಟನಾಶಕವಾಗಿ, ಫಂಗಿಸೈಡ್ ಆಗಿ ಕೂಡ ಕೆಲಸ ಮಾಡುತ್ತೆ. ಅದರಲ್ಲೂ ಈ ಮಳೆಗಾಲದಲ್ಲಿ ಇದು ಬಹಳ ಉಪಯೋಗಕ್ಕೆ ಬರುತ್ತೆ. ಹಾಗಾದರೆ ಈ ಗೊಬ್ಬರ ಯಾವುದು ವಿವರವಾಗಿ ನಿಮಗೆ ತಿಳಿಸಿಕೊಡ್ತೀನಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಈ ಒಂದು ಚಮಚ ಪೌಡರ್ನಲ್ಲಿ ಗಿಡಕ್ಕೆ ಬೇಕಾಗಿರುವ ಪೋಷಕಾಂಶಗಳು ಸಿಗುತ್ತೆ. ಜೊತೆಗೆ ಗಿಡಕ್ಕೆ ಕೀಟಗಳಿಂದ ರಕ್ಷಣೆ ಕೂಡ ಸಿಗುತ್ತೆ. ಇದು ಬೇರೆ ಯಾವುದೇ ಗೊಬ್ಬರ ಅಲ್ಲ, ಇದು ನೀಮ್ ಪೌಡರ್ ಅಥವಾ ಬೇವಿನ ಪುಡಿ. ನೀಮ್ ಪೌಡರ್ ಅಂತಂದರೆ ಬೇವಿನ ಎಲೆಯ ಪುಡಿ ಅಲ್ಲ, ಇದು ಕಹಿ ಬೇವಿನ ಬೀಜಗಳಿಂದ ತಯಾರಿಸಿದಂತಹ ಪುಡಿ. ಇದು ನಿಮಗೆ ಎಲ್ಲ ಗೊಬ್ಬರದ ಅಂಗಡಿಗಳಲ್ಲಿ ಸಿಗುತ್ತೆ, ನರ್ಸರಿಗಳಲ್ಲಿ ಸಿಗುತ್ತೆ, ಆನ್ಲೈನಲ್ಲೂ ಕೂಡ ಸಿಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಗಿಡಗಳಿಗೆ ಈ ನೀಮ್ ಪೌಡರ್ ಅಥವಾ ಬೇವಿನ ಪುಡಿಯ ಉಪಯೋಗಗಳೇನು, ಇದನ್ನು ನಾವು ಗಿಡಗಳಿಗೆ ಹೇಗೆ ಬಳಸೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಾನು ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಗಿಡಗಳ ಪರಿಸ್ಥಿತಿ ಏನಾಗಿದೆ ಅಂತ. ಗಿಡಗಳು ಸರಿಯಾಗಿ ಬೆಳೀತಾ ಇಲ್ಲ, ಮೊಗ್ಗುಗಳು ಸರಿಯಾಗಿ ಬಿಡ್ತಾ ಇಲ್ಲ, ಎಲೆಗಳು ಸಹ ಮುರುಟಿದಂತೆ ಆಗ್ತಾ ಇದ್ದಾವೆ. ಇದಕ್ಕೆ ಮುಖ್ಯ ಕಾರಣ ಅಂತಂದರೆ ಗಿಡಕ್ಕೆ ಬೇಕಾದಂತಹ ಪೋಷಕಾಂಶಗಳು ಗಿಡಗಳಿಗೆ ಸರಿಯಾಗಿ ಸಿಗ್ತಾ ಇಲ್ಲ. ಅಷ್ಟೇ ಅಲ್ಲ, ಕೀಟಗಳ ಕಾಟ ಕೂಡ ಇದಕ್ಕೆ ಕಾರಣ ಆಗಿರ್ಬೋದು. ಇಂತಹ ಸಂದರ್ಭಗಳಲ್ಲಿ ನಾವು ಈ ನೀಮ್ ಪೌಡರ್ ಅಥವಾ ಬೇವಿನ ಪುಡಿಯನ್ನು ಗಿಡಗಳಿಗೆ ಫರ್ಟಿಲೈಸರ್ ರೂಪದಲ್ಲಿ ನೀಡೋದು ಒಳ್ಳೆಯದು. ಜೊತೆಗೆ ಇದನ್ನು ಕೀಟನಾಶಕವಾಗಿ ಕೂಡ ನಾವು ಇದನ್ನು ಉಪಯೋಗಿಸಬಹುದು. ಈ ಬೇವಿನ ಪುಡಿ ಅಥವಾ ನೀಮ್ ಪೌಡರನ್ನು ಹೇಗೆ ತಯಾರಿಸ್ತಾರೆ ಅಂತ ನೋಡೋದಾದರೆ, ಬೇವಿನ ಕಾಯಿಗಳನ್ನು ಹಣ್ಣಾಗುವ ಕಾಲದಲ್ಲಿ ಸಂಗ್ರಹಿಸಿ ಇಡ್ತಾರೆ. ಇದನ್ನು ನೆರಳಿನಲ್ಲಿ, ಗಾಳಿಯಾಡುವಂಥ ಜಾಗದಲ್ಲಿ ಒಣಗಿಸಿ ಇಡ್ತಾರೆ. ಈ ಬೀಜಗಳಿಂದ ಬೇವಿನ ಎಣ್ಣೆಯನ್ನು ತೆಗೆದು ಉಳಿದ ಹಿಂಡಿಯನ್ನು ಪುಡಿ ರೂಪದಲ್ಲಿ ಅಥವಾ ಕೇಕ್ ರೂಪದಲ್ಲಿ ಉಪಯೋಗಿಸಲಾಗುತ್ತೆ. ಈ ಸಂದರ್ಭದಲ್ಲಿ ನಿಮಗೆ ಒಂದು ಟಿಪ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. 9 ತಿಂಗಳಿಗಿಂತ ಹಿಂದಿನ ಬೀಜಗಳನ್ನು ನೀವು ಬಳಸಬಾರ್ದು. ಈ ಅವಧಿಗಿಂತ ಹಿಂದಿನ ಬೀಜಗಳು ತಮ್ಮ ಸತ್ವಗಳನ್ನು ಕಳೆದುಕೊಂಡಿರ್ತವೆ. ಕೆಲವರಿಗೆ ಒಂದು ಡೌಟ್ ಇರುತ್ತೆ, ನಾವು ಉಪಯೋಗಿಸುವಂತಹ ಈ ನೀಮ್ ಪೌಡರ್ ಒರಿಜಿನಲ್ ಹೌದೋ ಅಲ್ವೋ ಅಂಥೇಳಿ. ನೀವು ಬಳಸುವಂತಹ ಬೇವಿನ ಪುಡಿ ಅಥವಾ ನೀಮ್ ಪೌಡರ್ ಒರಿಜಿನಲ್ ಹೌದೋ ಅಲ್ವೋ ಅಂತ ಕಂಡುಹಿಡಿಯೋದು ಬಹಳ ಸುಲಭ. ಇದನ್ನು ಸ್ಮೆಲ್ ಮಾಡಿದರೆ ಸಾಕು, ಒಂದು ರೀತಿಯ ಕಟು ವಾಸನೆ ಬರುತ್ತೆ. ಇದೇನು ಕೆಟ್ಟ ವಾಸನೆಯಲ್ಲ. ಈ ಕಟು ವಾಸನೆಯ ಮೂಲಕ ಸುಲಭವಾಗಿ ನೀವು ಈ ನೀಮ್ ಪೌಡರ್ನ ಕಂಡುಹಿಡಿಯಬಹುದು. ಈ ನೀಮ್ ಕೇಕ್ ಅಥವಾ ಬೇವಿನ ಪುಡಿಯ ವಿಶೇಷತೆ ಅಂತಂದರೆ ಇದನ್ನು ಡೈರೆಕ್ಟಾಗಿ ಫರ್ಟಿಲೈಸರ್ ರೂಪದಲ್ಲಿ ಬಳಸ್ಬೋದು. 3-4 ದಿನ ನೀರಲ್ಲಿ ನೆನೆಸಿಡೋದಾಗಲಿ ಅಥವಾ 1-2 ತಿಂಗಳು ಡಿಕಂಪೋಸ್ ಆಗಲಿಕ್ಕೆ ಬಿಡುವಂತಹ ಅವಶ್ಯಕತೆ ಇರೋದಿಲ್ಲ. ನರ್ಸರಿಯಿಂದ ಅಥವಾ ಫರ್ಟಿಲೈಸರ್ ಶಾಪ್ನಿಂದ ತಂದು ಡೈರೆಕ್ಟಾಗಿ ನೀವು ಇದನ್ನ ಉಪಯೋಗಿಸ್ಬೋದು. ಇಂಡೋರ್ ಅಥವಾ ಔಟ್ಡೋರ್ ಪ್ಲಾಂಟ್ಸ್ಗಳಿಗೂ ಸಹ ನೀವು ಇದನ್ನು ಬಳಸ್ಬೋದು. ಈ ಬೇವಿನ ಪುಡಿಯನ್ನು ಮಣ್ಣಿನಲ್ಲಿ ಸೇರಿಸಿದಾಗ ಬೇರುಗಳು ಈ ಅಂಶವನ್ನು ಹೀರ್ಕೊಳ್ತವೆ ಹಾಗೂ ಗಿಡದ ಎಲ್ಲ ಭಾಗಗಳಿಗೆ ಇದು ತಲುಪುತ್ತೆ. ಇದರಿಂದಾಗಿ ಗಿಡ ಒಳಗಿನಿಂದಲೇ ಸದೃಢವಾಗಿ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸಿಕೊಳ್ಳುತ್ತೆ. ಸ್ನೇಹಿತರೆ, ಈ ನೀಮ್ ಕೇಕ್ ಮತ್ತು ನೀಮ್ ಪೌಡರ್ಗೂ ಇರುವಂತಹ ಡಿಫ್ರೆನ್ಸ್ ಏನು ಅಂತ ಕೆಲವರು ಕೇಳ್ತಾರೆ. ಈ ಬೇವಿನ ಬೀಜಗಳಿಂದ ಎಣ್ಣೆಯನ್ನು ತೆಗೆದ ನಂತರ ಉಳಿಯುವಂಥ ಹಿಂಡಿ ಅಥವಾ ಚರಟವನ್ನು ನೀಮ್ ಕೇಕ್ ಅಂತ ನಾವು ಕರಿತೀವಿ. ಈ ನೀಮ್ ಕೇಕ್ ಅಥವಾ ಇಂತಹ ಚರಟವನ್ನು ನೈಸ್ ಆಗಿ ಪುಡಿ ಮಾಡಿ ನೀಮ್ ಪೌಡರ್ ರೂಪದಲ್ಲಿ ಮಾರಲಾಗುತ್ತೆ. ಸ್ನೇಹಿತರೆ, ಈ ನೀಮ್ ಪೌಡರ್ ಅಥವಾ ಬೇವಿನ ಪುಡಿಯನ್ನು ನಾವು ಗಿಡಗಳಿಗೆ ಹೇಗೆ ಬಳಸೋದು ಅನ್ನೋದನ್ನು ತೋರಿಸಿಕೊಡ್ತೀನಿ. ಅದಕ್ಕಿಂತ ಮೊದಲು ಇದನ್ನ ಬಳಸೋದ್ರಿಂದ ಗಿಡಗಳಿಗೆ ಏನೇನು ಉಪಯೋಗಗಳಿದಾವೆ ನೋಡ್ಕೊಂಡು ಬರೋಣ ಬನ್ನಿ. ನೀಮ್ ಪೌಡರ್ ಅತ್ಯಗತ್ಯ ಪೋಷಕಾಂಶಗಳ ಆಗರ ಅಂತಲೇ ಹೇಳ್ಬೋದು. NPK ಅಂದರೆ ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಹೇರಳ ಪ್ರಮಾಣದಲ್ಲಿ ಇರೋದ್ರಿಂದ ಗಿಡಗಳ ಬೆಳವಣಿಗೆಯಲ್ಲಿ ಈ ನೀಮ್ ಪೌಡರ್ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಇದು ಮಣ್ಣಿನ ಟೆಕ್ಸ್ಚರನ್ನು ಇಂಪ್ರೂವ್ ಮಾಡುತ್ತೆ, ಮಣ್ಣಿನಲ್ಲಿ ಗಾಳಿ ಸರಿಯಾಗಿ ಹರಿದಾಡಲು ಸಹಾಯ ಮಾಡುತ್ತೆ ಹಾಗೂ ಮಣ್ಣು ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿ ಹೆಚ್ಚಾಗುವಂತೆ ಮಾಡುತ್ತೆ. ಹೀಗಾಗಿ ಗಿಡದ ಬೇರುಗಳ ಬೆಳವಣಿಗೆಗೆ ಸಹಾಯವಾಗುತ್ತೆ. ಇದರಿಂದ ಗಿಡ ಕೂಡ ಚೆನ್ನಾಗಿ ಬೆಳೆಯುತ್ತೆ. ಮೈಕ್ರೋಬಿಯಲ್ ಆಕ್ಟಿವಿಟೀಸ್ ಅಂದರೆ ಮಣ್ಣಿನಲ್ಲಿ ಬೆನಿಫಿಷಿಯಲ್ ಮೈಕ್ರೋಬ್ಸ್ ಅಂದರೆ ಉಪಯುಕ್ತ ಸೂಕ್ಷ್ಮಜೀವಿಗಳು ಬೆಳೆಯೋದಕ್ಕೆ ನೀಮ್ ಪೌಡರ್ ಸಹಾಯ ಮಾಡುತ್ತೆ. ಇದರಿಂದಾಗಿ ಮಣ್ಣಿನಲ್ಲಿರುವ ಆರ್ಗ್ಯಾನಿಕ್ ಮ್ಯಾಟರ್ ಅಂದರೆ ಗಿಡದಿಂದ ಉದುರಿ ಬಿದ್ದಿರುವಂತಹ ಹೂವು, ಎಲೆ ಇತ್ಯಾದಿ ಇಂತಹ ಸಾವಯವ ವಸ್ತುಗಳು
ಕೊಳೆತು ಮಣ್ಣಿನಲ್ಲಿ ಬೆರೆಯೋದಕ್ಕೆ ಸಹಾಯವಾಗುತ್ತೆ ಹಾಗೂ ಇವುಗಳಲ್ಲಿ ಇರುವಂತಹ ಅಗತ್ಯ ಪೋಷಕಾಂಶಗಳು ಮಣ್ಣಿನಲ್ಲಿ ಸೇರ್ತವೆ. ಇದರಿಂದಾಗಿ ಗಿಡಗಳು ಬೇರುಗಳ ಮೂಲಕ ಇಂತಹ ಪೋಷಕಾಂಶಗಳನ್ನು ಸುಲಭವಾಗಿ ಹೀರ್ಕೊಳ್ತವೆ. ನಾವು ಈ ನೀಮ್ ಪೌಡರನ್ನು ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನಲ್ಲಿ ಉಂಟಾಗುವಂತಹ ನೈಟ್ರೋಜನ್ ಲಾಸ್ ಅಂದರೆ ಸಾರಜನಕದ ಕೊರತೆ ಕಡಿಮೆಯಾಗುತ್ತೆ. ಇದರಿಂದಾಗಿ ಗಿಡಗಳಿಗೆ ಈ ಪೋಷಕಾಂಶದ ಪೂರೈಕೆಯಲ್ಲಿ ಯಾವುದೇ ತೊಂದರೆ ಉಂಟಾಗೋದಿಲ್ಲ. ಈ ನೀಮ್ ಪೌಡರನ್ನು ಒಟ್ಟಾರೆಯಾಗಿ ಮಣ್ಣಿನ ರಚನೆ ಹಾಗೂ ಫಲವತ್ತತೆಯನ್ನು ಸುಧಾರಿಸೋದಕ್ಕೆ ಮಣ್ಣಿನ ಕಂಡೀಷನರ್ ಆಗಿ ಬಳಸಬಹುದು. ಬೇವಿನ ಪುಡಿಯನ್ನು ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನಲ್ಲಿ ಆಮ್ಲೀಯ ಗುಣ ಹಾಗೂ ಆಲ್ಕಲೈನ್ ಗುಣ ಬ್ಯಾಲೆನ್ಸ್ ಆಗುತ್ತೆ. ಇದರಿಂದಾಗಿ ಎಲ್ಲ ರೀತಿಯ ಗಿಡಗಳನ್ನು ನಾವು ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಪ್ರಮುಖವಾಗಿ ಈ ನೀಮ್ ಪೌಡರನ್ನು ಗಿಡಗಳಿಗೆ ಬರುವಂತಹ ಕೀಟ ಮತ್ತು ರೋಗ ನಿಯಂತ್ರಣಕ್ಕಾಗಿ ಉಪಯೋಗಿಸಲಾಗುತ್ತೆ. ಇದನ್ನು ನೈಸರ್ಗಿಕ ಕೀಟನಾಶಕವಾಗಿ ಬಳಸಲಾಗುತ್ತೆ. ಬೇವಿನ ಪುಡಿಯಲ್ಲಿ ಅಜಾಡಿರಾಕ್ಟಿನ್ ಅನ್ನೋ ಕೆಮಿಕಲ್ ಇದ್ದು ಇದು ನೈಸರ್ಗಿಕ ಕೀಟನಾಶಕವಾಗಿ ಕಾರ್ಯನಿರ್ವಹಿಸುತ್ತೆ. ಆಫಿಡ್ಸ್, ಮೀಲಿಬಗ್ಸ್, ಸ್ಪೈಡರ್ ಮೈಟ್ಸ್ ಹಾಗೂ ನಿಮೆಟೋಡ್ಸ್ಗಳನ್ನು ಈ ಬೇವಿನ ಪುಡಿ ಹಿಮ್ಮೆಟ್ಟಿಸುತ್ತೆ ಹಾಗೂ ನಿಯಂತ್ರಣದಲ್ಲಿಡುತ್ತೆ. ಈ ಬೇವಿನ ಪುಡಿಯಲ್ಲಿ ಇರುವ ಆಂಟಿಫಂಗಲ್ ಗುಣಗಳಿಂದಾಗಿ ಮಣ್ಣಿನಲ್ಲಿ ಹಾಗೂ ಗಿಡಗಳಿಗೆ ಉಂಟಾಗುವಂತಹ ಪೌಡ್ರಿ ಮಿಲ್ಡ್ಯೂ, ರಸ್ಟ್ ಮುಂತಾದ ಫಂಗಲ್ ಡಿಸೀಸನ್ನು ತಡೆಯೋದಕ್ಕೆ ಸಹಾಯಕಾರಿಯಾಗಿದೆ. ಬಹಳ ಮುಖ್ಯವಾಗಿ ಗಿಡದ ಬೇರಿನ ರಕ್ಷಣೆಯಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ರೂಟ್ ರಾಟ್ ಅಂದರೆ ಬೇರಿನ ಕೊಳೆತವನ್ನು ತಡೆಯುತ್ತೆ. ಗೆದ್ದಲು ಹಾಗೂ ನಿಮೆಟೋಡ್ಸ್ಗಳಿಂದ ಬೇರನ್ನು ರಕ್ಷಿಸುವಲ್ಲಿ ಸಹಾಯ ಮಾಡುತ್ತೆ. ಈ ಬೇವಿನ ಪುಡಿ ಲೇಡಿ ಬಗ್, ಜೇನುನೊಣ, ಕ್ಯಾಟರ್ಪಿಲ್ಲರ್, ಅರ್ಥ್ವರ್ಮ್ ಅಥವಾ ಎರೆಹುಳು ಇಂತಹ ಪ್ರಯೋಜನಕಾರಿ ಜೀವಿಗಳು ಅಂದರೆ ಬೆನಿಫಿಷಿಯಲ್ ಆರ್ಗ್ಯಾನಿಸಮ್ಸ್ಗಳಿಗೆ ಸುರಕ್ಷಿತವಾಗಿದೆ. ಹಾಗಾಗಿ ಬಹಳ ಉತ್ತಮ ಹಾಗೂ ಸುಲಭವಾದ ಸಾವಯವ ಕೀಟನಾಶಕವಾಗಿ ಕೆಲಸ ಮಾಡುತ್ತೆ. ಬೇವಿನ ಪುಡಿ ಆರೋಗ್ಯಕರ ಬೇರಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತೆ. ಇದು ಪೋಷಕಾಂಶ ಮತ್ತು ನೀರಿನ ಹೀರಿಕೊಳ್ಳುವಿಕೆಗೆ ಅವಶ್ಯಕವಾಗಿದೆ. ಅಗತ್ಯ ಪೋಷಕಾಂಶಗಳನ್ನು ಒದಗಿಸುವ ಮೂಲಕ ಮತ್ತು ಕೀಟಗಳು ಹಾಗೂ ರೋಗಗಳಿಂದ ರಕ್ಷಿಸುವ ಮೂಲಕ ಬೇವಿನ ಪುಡಿ ಸಸ್ಯಗಳ ಒಟ್ಟಾರೆ ಆರೋಗ್ಯ ಮತ್ತು ಚೈತನ್ಯಕ್ಕೆ ಕೊಡುಗೆಯನ್ನು ನೀಡುತ್ತೆ. ಇದು ಗಿಡದ ಇಳುವರಿಯನ್ನು ಹೆಚ್ಚೋದಕ್ಕೆ ಮತ್ತು ಉತ್ಪನ್ನಗಳ ಗುಣಮಟ್ಟವನ್ನು ಸುಧಾರಿಸೋದಕ್ಕೆ ಸಹ ಕಾರಣವಾಗಿದೆ. ಸ್ನೇಹಿತರೆ, ಇಷ್ಟೆಲ್ಲ ಉಪಯೋಗ ಇರುವಂತಹ ಈ ನೀಮ್ ಪೌಡರನ್ನು ನಾವು ಗಿಡಗಳಿಗೆ ಹೇಗೆ ಉಪಯೋಗಿಸೋದು ನೋಡೋಣ ಬನ್ನಿ. ಈ ಗಿಡವನ್ನು ನೆಡುವ ಮೊದಲು ಬೇವಿನ ಪುಡಿಯನ್ನು ಮಣ್ಣಿನಲ್ಲಿ ನೀವು ಬೆರೆಸಬಹುದು ಅಥವಾ ಈಗಾಗಲೇ ನೆಟ್ಟಿರುವಂತಹ ಗಿಡಗಳಿಗೆ ಮಣ್ಣಿನ ಮೇಲ್ಭಾಗದಲ್ಲಿ ಗೊಬ್ಬರವಾಗಿ ಸೇರಿಸಬಹುದು. ಸ್ನೇಹಿತರೆ, ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ನೀಮ್ ಪೌಡರ್ ಅಥವಾ ಬೇವಿನ ಪುಡಿ. ಇದನ್ನು ನಾನು ಹತ್ತಿರದ ನರ್ಸರಿಯಿಂದ ತೊಗೊಂಡು ಬಂದಿದ್ದೀನಿ. ಇದನ್ನು ನಾವು ಮಣ್ಣಿಗೆ ಸೇರಿಸೋದಕ್ಕಿಂತ ಮೊದಲು ಈ ಮಣ್ಣಿನ ಮೇಲ್ಭಾಗವನ್ನು ಈ ರೀತಿ ನೀವು ಲೂಸ್ ಮಾಡ್ಕೊಳ್ಬೇಕು. ಅಂದರೆ ಮಣ್ಣಿನ ಮೇಲ್ಭಾಗ ಗಟ್ಟಿಯಾಗಿರುತ್ತಲ್ಲ, ಅದನ್ನು ನೀವು ಈ ರೀತಿ ಲೂಸ್ ಮಾಡಿಕೊಂಡು ಇದಕ್ಕೆ 1 ಚಮಚ ಈ ಬೇವಿನ ಪುಡಿಯನ್ನು ಸೇರಿಸಿ ಮಣ್ಣಿನ ಮೇಲ್ಭಾಗವನ್ನು ಈ ರೀತಿ ಮುಚ್ಚಬೇಕು ಮಣ್ಣಿನಿಂದ. ಈ ಗೊಬ್ಬರವನ್ನು ನೀವು ತಿಂಗಳಿಗೆ ಒಮ್ಮೆ ಹಾಕಿದರೂ ಸಾಕು. ಗಿಡ ಚೆನ್ನಾಗಿ ಬೆಳೆದು ಹೂಗಳನ್ನು ಬಿಡುತ್ತೆ. ಆಮೇಲೆ ರೋಗಗಳಿಂದ ಮುಕ್ತವಾಗುತ್ತೆ. ನಿಮ್ಮ ಪಾಟ್ನಲ್ಲಿರುವ ಮಣ್ಣಿನ ಮೇಲ್ಭಾಗದಲ್ಲಿ ಈ ರೀತಿ ನಿಮಗೆ ಫಂಗಸ್ ಏನಾದ್ರು ಕಂಡು ಬಂದರೆ ಇದರ ಮೇಲ್ಭಾಗದಲ್ಲಿ ಈ ಬೇವಿನ ಪುಡಿಯನ್ನು ಈ ರೀತಿ ಉದುರಿಸಿದರೆ ಸಾಕು. ಇನ್ನು ಇದನ್ನು ಲಿಕ್ವಿಡ್ ರೂಪದಲ್ಲಿ ಹೇಗೆ ಬಳಸೋದು ಅಂತಂದರೆ, ಒಂದು ಸ್ಪ್ರೇಯರ್ನಲ್ಲಿ ನೀರನ್ನು ತಗೊಳ್ಳಿ. ಇದಕ್ಕೆ ಅರ್ಧದಿಂದ 1 ಚಮಚದಷ್ಟು ಈ ಬೇವಿನ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಶೇಕ್ ಮಾಡಿ. ಈಗ ಇದನ್ನು ಗಿಡಗಳಿಗೆ ಈ ರೀತಿ ಸ್ಪ್ರೇ ಮಾಡಬಹುದು. ಇದರಿಂದ ಗಿಡಗಳಿಗೆ ಕೀಟಗಳು ಬರೋದಿಲ್ಲ. ಸ್ನೇಹಿತರೆ, ನನ್ನ ಮುಂದಿನ ವಿಡಿಯೋದಲ್ಲಿ ಬೇವಿನ ಪುಡಿಯಿಂದ ಲಿಕ್ವಿಡ್ ಗೊಬ್ಬರವನ್ನು ಹೇಗೆ ತಯಾರಿಸೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.